ಎಲ್ರಿಗೂ ನಮಸ್ಕಾರ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ರಾತ್ರಿ ಉಳಿದಿರೋ ಅನ್ನದೊಳಗೆ ಯಾವ ರೀತಿ ದಿಢೀರ್ ಅಂತ ಹೇಳಿ ರುಚಿಯಾದ ಆರೋಗ್ಯಕರ ತಾಲಿಪಟ್ಟನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ. ರಾತ್ರಿ ಉಳಿದಿರುವಂಥ ಅನ್ನದಿಂದ ಯಾವ ರೀತಿ ರುಚಿಯಾದ ನಾಷ್ಟಾ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಹಸಿ ಖಾರ ಮಾಡ್ಕೊಳ್ಳೋಣ ಬರ್ರಿ. ಹಸಿ ಖಾರ ಮಾಡ್ಕೊಳ್ಳೋಕೆ ಅರ್ಧ ಇಂಚು ಶುಂಠಿ, ಒಂದು 15 ಎಸಳಷ್ಟು ಬೆಳ್ಳುಳ್ಳಿ, ಅದಾದಮೇಲೆ ಒಂದು 7 ಹಸಿಮೆಣಸಿನ್ಕಾಯಿ ತೊಗೊಂಡತ್ತಿ, ಒಂದು ಚಮಚದಷ್ಟು ಜೀರಿಗೆ, ಹಂಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡತ್ತಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದ್ರಿ, ಇಲ್ಲಾಂದ್ರೆ ಟೇಸ್ಟ್ ಚಲೋ ಬರೋಂಗಿಲ್ಲ. ನೋಡ್ರಿ, ಈ ರೀತಿ ಅರ್ಧಂಬರ್ಧ ಹಸಿ ಖಾರನ ಪೇಸ್ಟ್ ಮಾಡ್ಕೊಂಡಿರಬೇಕು. ಈಗ ನೆಕ್ಸ್ಟು ರಾತ್ರಿ ಉಳಿದಿರುವಂತಹ ಒಂದು ಬೌಲ್ ಅನ್ನನ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಳತ್ತೇನೆ. ಅನ್ನವನ್ನು ಕೈಯಿಂದ ಒಡೆದು ಈ ರೀತಿ ಉದ್ರಾಗಿ ಮಾಡ್ಕೋಬೇಕು. ಗಂಟು ಇರ್ತಾವಲ್ಲ, ಹಾಗಾಗಿ ನೀವು ಎಷ್ಟು ಬೇಕಾದರೂ ಅನ್ನ ಸೇರಿಸ್ಕೋಬೋದು, ಅದೇನು ತೊಂದರೆ ಇಲ್ಲ. ಅದಾದಮೇಲೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟು, ಹಂಗೆ 1 ಕಪ್ಪಷ್ಟು ಜೋಳದ ಹಿಟ್ಟು, 1 ಕಪ್ಪಷ್ಟು ಚಿರೋಟಿ ರವೆ, ಇದ್ರ ಬದಲು ನೀವು ಮೀಡಿಯಮ್ ರವೆನೂ ಸೇರಿಸ್ಕೋಬೋದು. ಅದಾದಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅದಾದಮೇಲೆ 1 ಎಸಳು ಕರಿಬೇವನ್ನ ಕೈಯಿಂದ ಅರ್ಧಂಬರ್ಧ ಕಟ್ ಮಾಡಿ ಸೇರಿಸ್ಕೊಂಡತ್ತಿ, 2 ಚಮಚದಷ್ಟು ಬಿಳಿ ಎಳ್ಳು, ಅದಾದಮೇಲೆ ನೋಡ್ರಿ ಅರ್ಧ ಚಮಚ ಅರಿಶಿನ, ಇದರಿಂದ ಕಲರ್ ಚಲೋ ಬರ್ತತಿ, ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಅಥವಾ ಓಂಕಾಳು, 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್, 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಂಡತ್ತಿ. ಅದಾದಮೇಲೆ 1 ಮೀಡಿಯಮ್ ಸೈಜ್ ನವಿಲುಕೋಸನ್ನು ತುರಿದ್ಕೊಂಡು ಸೇರಿಸ್ಕೊಂಡತ್ತಿ. ಹಂಗೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಂಡತ್ತಿ. 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಂಗೆ ಹಸಿ ಖಾರನ ಸೇರಿಸ್ಕೋಬೇಕ್ರಿ. ನೀವು ಇದ್ರ ಬದಲು ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಸೇರಿಸ್ಕೊಂಡ್ರೂ ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಈ ರೀತಿ ಹಸಿ ಖಾರ ಸೇರಿಸ್ಕೊಂಡು ಮಾಡಿದ್ರೂ ಟೇಸ್ಟ್ ಬರ್ತೈತಿ. ಬರೀ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ಳೋ ಬದಲು ಈ ಥರ ಹಸಿ ಖಾರ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತಿ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಬರೋದಲ್ಲದೆ ಒಳ್ಳೆ ಘಮನೂ ಬರ್ತೈತಿ. ಹಾಗಾಗಿ ಈ ರೀತಿ ಹಸಿ ಖಾರ ಮಾಡ್ಕೊಂಡು ಸೇರಿಸ್ಕೊಂಡಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂತ ಹಿಟ್ಟನ್ನು ನಾದ್ಕೋಬೇಕು. ನಾವು ಚಪಾತಿ ಎಲ್ಲ ಮಾಡ್ತೇವಲ್ಲ, ಆ ಹದಕ್ಕೆ ನಾದ್ಕೋಬೇಕಾಗ್ತೈತಿ. ಏನಂದರೆ ನೀರನ್ನು ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತೈತಿ ರೀ. ಎಲ್ಲ ತರಕಾರಿನೂ ನೀರಿನ ಅಂಶ ಬಿಡ್ತಾವು. ನೀವು ಮೊದಲ ನೀರು ಭಾಳ ಹಾಕಿಬಿಟ್ರೆ ಆಮೇಲೆ ಇನ್ನೂ ಒಂಥರ ಮೆತ್ತಗಾಗಿಬಿಡ್ತೈತಿ ಹಿಟ್ಟು. ಯಾಕಂದ್ರೆ ನಾವು ತುರಿದು ಸೇರಿಸ್ಕೊಂಡಿರುವಂಥ ತರಕಾರಿ ಎಲ್ಲ ನೀರು ಬಿಡೋಕೆ ಶುರು ಮಾಡ್ತಾವೆ. ಹಾಗಾಗಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಂಡು ನೀವು ನಾದ್ಕೋಬೇಕು. ಈಗ ನೋಡಿರಿ, ನಾದ್ಕೊಂಡಾಯಿತು ಹಿಟ್ಟನ್ನು. ಇದಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಜಸ್ಟ್ ಒಂದು 5ರಿಂದ 8 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದಕ್ಕಿಂತ ಹೆಚ್ಚು ನೆನೆಯಕ್ಕೆ ಬಿಡಬೇಡ್ರಿ. ಆಲ್ರೆಡಿ ಹೇಳ್ದಂಗೆ ತರಕಾರಿಗಳೆಲ್ಲ ನೀರು ಬಿಟ್ಬಿಡ್ತಾವೆ. ಈಗ ನೋಡಿರಿ, ಒಂದು 5 ನಿಮಿಷ ಅಷ್ಟೇ ನಾನು ನೆನೆಯಕ್ಕೆ ಬಿಟ್ಟಿದ್ನಿ. ರವೆ ಹಾಕಿದ್ವಲ್ಲ, ಸ್ವಲ್ಪ ರವೆನೂ ನೆನಿಬೇಕಾಗಿತ್ತು, ಹಾಗಾಗಿ ನೆನೆಯಕ್ಕೆ ಬಿಟ್ಟಿತ್ತು. ಈಗ ನೋಡಿರಿ, ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದ್ರ ಮೇಲೆ ತಾಲಿಪಟ್ಟನ್ನು ತಟ್ಟಬೇಕಾಗ್ತತಿ. ನೀವು ಯಾವ ಬೇಕಾದರೂ ಶೀಟನ್ನು ಯೂಸ್ ಮಾಡ್ಕೋಬೋದು. ಹೋಳಿಗೆ ಮಾಡುವಂತಹ ಶೀಟ್ಗಳಿರ್ತಾವಲ್ಲ ನಿಮ್ಮ ಹತ್ರ, ಅದ್ರ ಮೇಲೆ ಮಾಡ್ಕೋಬೋದು. ಕೆಲವೊಬ್ಬರು ಕಾಟನ್ ಅರ್ವಿ ಮೇಲೆ ನೀರೆಲ್ಲ ತೋಸಿ ಅದ್ರ ಮೇಲೆ ಈ ಥರ ತಾಲಿಪಟ್ಟನ್ನು ತಟ್ತಾರೋ. ನೀವು ಯಾವ ಮೆಥಡಲ್ಲಿ ಬೇಕಾದರೂ ಮಾಡ್ಕೋಬೋದು. ನೀವು ಇದಕ್ಕಿಂತ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಲಟ್ಸಿನೂ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಹಿಟ್ಟನ್ನು ನಾದ್ಕೊಂಡಿದ್ನಿ. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ಆ ಹದದೊಳಗೆ ನೋಡ್ರಿ ಈ ರೀತಿ ತಟ್ಕೋಬೇಕೆಲ್ಲ ಕಡೆ ದಂಡಿ ಎಲ್ಲ. ಸೇಮ್ ನೀವು ತಾಲಿಪಟ್ಟಿ ಮಾಡಿರ್ತೀರಿ ಮನೆಯೊಳಗೆ, ಅದು ಸೇಮ್ ಮೆಥಡ್ ಇದು. ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೀವು ಹಂಚ್ ಮೇಲೆ ಹಾಕಕ್ಕೆ ಹೋದಾಗ ಕಟ್ಟಾಗೆ ಬಿಡ್ತಾವೆ. ಸೊ ಇಷ್ಟು ಸೈಜ್ ಒಳಗೆ ನಾನು ತಾಲಿಪಟ್ಟನ್ನು ಮಾಡ್ಕೊಂಡೇನಿ. ಈಗ ಕಾದಿರುವಂಥ ತವಾದ ಮೇಲೆ ಎಣ್ಣೆ ಹಾಕಿ ಅದ್ರ ಮೇಲೆ ತಾಲಿಪಟ್ಟನ್ನು ನಾನು ಈ ಥರ ಹಾಕತ್ತೇನೆ. ನೋಡಿರಿ ಎಷ್ಟು ಚಂದ ಬಿಡತ್ತದ, ನಿಮ್ಗೆ ಗೊತ್ತಾಗತ್ತಿರ್ಬೋದು. ಒಂಚೂರು ಅಂಟ್ಕೊಳತ್ತಿಲ್ಲ. ಇದ್ರ ಮೇಲೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಮೇಲೆ ಕೆಳಗೆ ಚೆಂದಾಗೆ ಬೇಯಿಸ್ಕೋಬೇಕು.
ಎಲ್ಲ ಥರದ ತರಕಾರಿಗಳನ್ನು ತುರಿದ್ಕೊಂಡು ಸೇರಿಸಿ ಮಾಡಿರೋದ್ರಿಂದ ಅಗದಿ ಆರೋಗ್ಯಕ್ಕೆ ಚಲೋ ಅಂತ ಹೇಳ್ಬೋದು ರೀ. ನೀವು ಬೇಕು ಅಂದರೆ ಇನ್ನೂ ಸೌತೆಕಾಯಿ ಸೇರಿಸ್ಕೋಬೋದು ರೀ, ಇದ್ರ ಜೊತೆ ಮೂಲಂಗಿ ಸೇರಿಸ್ಕೋಬೋದು. ಸ್ವಲ್ಪ ಕಾಯಿ ತುರಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ತಾಲಿಪಟ್ಟನ್ನು ಮಾಡ್ಕೋಬೋದು. ನೋಡಿರಿ, ಮೇಲೆ ಕೆಳಗೆ ಮಾಡಿ ಚೆಂದಾಗೆ ಬೇಯಿಸ್ಕೊಂಡಾಗೈತಿ. ಫೈನಲಾಗಿ ತಾಲಿಪಟ್ಟು ರೆಡಿ ಆಯ್ತು ನೋಡಿರಿ. ಯಾರದೇ ಮನೇಲೂ ಕೂಡ ಎಷ್ಟೇ ನಾವು ಕರೆಕ್ಟಾಗಿ ಅಳತೆಯಲ್ಲಿ ಮಾಡೋಕ್ಕೆ ಹೋದ್ರೂ ಅನ್ನ ಉಳಿದಿರ್ತೈತಿ. ಅಂಥ ಟೈಮ್ದಾಗ ಇದನ್ನು ಮಾಡ್ಕೊಂಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೋ, ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಪ್ರತಿದಿನ ನೀವು ಚಿತ್ರಾನ್ನ ಪುಳಿಯೋಗರೆ ಮಾಡಿದರೆ ಎಲ್ಲರಿಗೂ ಬೇಜಾರಾಗೇ ಆಗ್ತೈತಿ. ದಿಢೀರಾಗಿ ಈ ಆರೋಗ್ಯಕರ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ರಾತ್ರಿ ಉಳಿದ ಅನ್ನದಿಂದ ಯಾವ ರೀತಿ ರುಚಿಯಾದ ಆರೋಗ್ಯಕರ ತಾಲಿಪಟ್ಟನ್ನು ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು ಅಂತ. ಇದನ್ನು ನೀವು ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಕೂಡ ಆರಾಮಾಗಿ ಮಾಡ್ಕೋಬೋದು. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಮತ್ತೆ ಸಿಗೋಣ ಮತ್ತಷ್ಟು ಮಗದಷ್ಟು ಹೊಸ ಅಡುಗೆಗಳೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ, ಶರಣ್ರಿ.